ಹಂಗಂತಾನೆ ಹೇಳಿದ್ದು. ತುಂಬಾ ಜನ ಮಕ್ಳು ಹಿಂಗೆ ಇದಾರೆ ಅಣ್ಣ. ನಾವ್ ಹೇಳೋದನ್ನ ಅವ್ರು ಕೇಳೋದೇ ಇಲ್ಲ. ಗೇಮ್ಸ್ ಆಡ್ಬೇಡ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಬೇಗ ಮಲ್ಕು ಅಂದ್ರೆ ಆಗೋದೇ ಇಲ್ಲ. ನಾನು ಅನ್ಕೊಂಡಿದ್ ಕೋರ್ಸ್ ನನಗೆ ಸಿಕ್ಕಿಲ್ಲ, ನಾನು ಓದ್ಬೇಕು ಅನ್ಕೊಂಡಿದ್ನ ಓದಕ್ಕಾಗಿಲ್ಲ, ಆದ್ರೂ ನನಗೆ ಇದೇ ಸಿಕ್ಕಿದ್ದು, ನಮ್ಮ ಅಪ್ಪ ಅಮ್ಮ ನನಗೆ ಇದನ್ನೇ ಕೊಡಿಸಿದ್ದು. ಹಂಗಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಈ ಪರಿಸ್ಥಿತಿಯಲ್ಲಿ ಹಿಂಗೆ ಇರೋಕ್ಕಾಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಚಿಂತೆ ಮಾಡಬೇಡಿ, ನೀವು ಆ ಪರಿಸ್ಥಿತಿಯಲ್ಲಿ ಸ್ವೀಕರಿಸಿಕೊಳ್ಳಿ. ಏಸಪ್ಪ ನಿಮಗೆ ಕೃಪೆ ಕೊಟ್ಟು ನಡೆಸ್ತಾರೆ. ಹಲೋ ಮಕ್ಕಳೇ, ನಾನು ನಿಮ್ಮ ರಾಬಿನ್ ಅಣ್ಣ. ಈ ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡೋದು ನನಗೆ ತುಂಬಾನೇ ಜಾಲಿ ಆಗಿದೆ. ನಾನು ಮಾತ್ರ ಅಲ್ಲ, ವಿಕ್ಟರ್ ಅಣ್ಣನು ಕೂಡ ಬಂದಿದ್ದಾರೆ. ವಿಕ್ಟರ್ ಅಣ್ಣ ಬೇಗ ಬನ್ನಿ, ಬೇಗ ಬನ್ನಿ. ಹಲೋ ಮಕ್ಕಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅವರೆಲ್ಲ ಚೆನ್ನಾಗಿದ್ದಾರೆ, ನೀವು ಚೆನ್ನಾಗಿದ್ದೀರಾ? ಈಗ ನಾವು ಪ್ರೇಯರ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಬೇಗ ಕಣ್ಮುಚ್ಚಿ. ಅಣ್ಣ 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 ನೀವು ಬೇಗ ಪ್ರೇಯರ್ ಮಾಡಿ ಅಣ್ಣ, ಕಣ್ಮುಚ್ಚೋಣ. ಯಾರು ಕಿರ್ಗಣ್ಣಲ್ಲಿ ನೋಡ್ಬೇಡಿ. ಅಯ್ಯೋ, ಪ್ರೇಯರ್ ಮಾಡಿ ಅಣ್ಣ. ಪ್ರೀತಿಯೊಳ್ಳೆ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸ ಈ ಮಕ್ಕಳು ಕಲ್ತ್ಕೊಳ್ಳುವಂತ ಪಾಠಗಳನ್ನು ನೀವು ಆಶೀರ್ವದಿಸಿ, ಕೇಳುವಂತ ನಿಮ್ಮ ವಾಕ್ಯಗಳನ್ನ ಆಶೀರ್ವದಿಸಿ, ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ತೇವೆ ನಮ್ಮ ತಂದೆಯೇ, ಆಮೇನ್. ಆಮೇನ್. ವಿಕ್ಟರ್ ಅಣ್ಣನ ಜೊತೆ ಸೇರಿ ಸೂಪರ್ ಆಗಿ ಪ್ರೇಯರ್ ಮಾಡಿದ್ರಿ. ಇವಾಗ ನಾವ್ ಏನ್ ಮಾಡೋದು ಅಂದ್ರೆ ಒಂದು ಹಾಡನ್ನ ಆಡೋಣ. ಈ ಹಾಡು ಏನ್ ಹೇಳುತ್ತೆ ಅಂದ್ರೆ, ಯೋಸೇಫನ್ ಬಗ್ಗೆ ಇದ್ರಲ್ಲಿ ನಾವು ನೋಡ್ಬೋದು. ಅವ್ನ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟ. ಅವ್ನ ಅಣ್ಣಂದಿರೆಲ್ಲ ಹಾಗೆ ಮಾಡಿದ್ರು, ಜೈಲಲ್ಲಿ ಹಾಕಿದ್ರು, ಎಲ್ಲದನ್ನೂ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಲ್ವಾ, ಗುಂಡಿಲಿ ಕೂಡ ಹಾಕ್ಬಿಟ್ಟಿದ್ರು. ಅವ್ರು ಎಲ್ಲದನ್ನೂ ಸ್ವೀಕರಿಸ್ಕೊಂಡ್ರು. ಇವತ್ತು ತುಂಬಾ ಜನರ ಜೀವನದಲ್ಲಿ ಅಕ್ಸೆಪ್ಟೆನ್ಸ್ ಅನ್ನೋದು ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ಈ ಹಾಡನ್ನ ನೀವು ಕೇಳ್ಬೇಕಾದ್ರೆ ಗೊತ್ತಾಗುತ್ತೆ ಏಸಪ್ಪ ನಿಮ್ಗೆ ಏನ್ ಹೇಳಕ್ ಬರ್ತೀರಾ ಅಂತ. ನಾವು ಒಂದ್ಸಲ ಆಡೋಣ, ಮಾಡಿ ಆಡೋಣ. ನೀವು ಕೂಡ ರೆಡಿ ಆಗ್ಬಿಡಿ, ಆಕ್ಷನ್ ಮಾಡಿ ಸಂಗಡೋಣ. ವಿಧೇಯರಾದ್ರೆ ಜೋರು, ಇಲ್ಲ ಅಂದ್ರೆ ಬೋರು. ಯೋಸೇಫನ್ ನೋಡು, ವಿಧೇಯನಾದನು. ಯಾಕೋಬ ಯಾರು? ಯೋಸೇಫನ್ ಡ್ಯಾಡು. ಅಣ್ಣಂದಿರೆಲ್ಲ ಬ್ಯಾಡು, ನೋಟ್ ಮಾಡಿದ್ರು ಗಾಡು. ಉಲ್ಲಾರೆ ಉಲ್ಲಾರೆ, ಚಿಂಗಿಡಿ ಚಿಕ್ಕ ಉಲ್ಲಾರೆ. ಚಿಂಗಿಡಿ ಚಿಕ್ಕ ಚಿಂಗಿಡಿ ಚಿಕ್ಕ ಚಿಂಗಿಡಿ ಚಿಕ್ಕ ಉಲ್ಲಾರೆ. ಐಗುಪ್ತಕ್ಕೆ ಹೋದನು, ಅಧಿಕಾರಿಯಾದನು. ಅಣ್ಣಂದಿರ ನೋಡಿ ಕ್ಷಮಿಸಿಯೇ ಬಿಟ್ಟನು. ಯೋಸೆಫ್ನಂತೆ ಆಗು, ಅವನಂತೆ ಯಾರು? ಊರೆಲ್ಲ ಸಾರು, ನಮ್ಮ ಏಸಪ್ಪ ಯಾರು? ಉಲ್ಲಾರೆ ಉಲ್ಲಾರೆ, ಚಿಂಗಿಡಿ ಚಿಕ್ಕ ಉಲ್ಲಾರೆ. ಚಿಂಗಿಡಿ ಚಿಕ್ಕ ಚಿಂಗಿಡಿ ಚಿಕ್ಕ ಚಿಂಗಿಡಿ ಚಿಕ್ಕ ಉಲ್ಲಾರೆ. ಉಲ್ಲಾರೆ ಉಲ್ಲಾರೆ, ಚಿಂಗಿಡಿ ಚಿಕ್ಕ ಉಲ್ಲಾರೆ. ಚಿಂಗಿಡಿ ಚಿಕ್ಕ ಚಿಂಗಿಡಿ ಚಿಕ್ಕ ಚಿಂಗಿಡಿ ಚಿಕ್ಕ ಉಲ್ಲಾರೆ. ಸೂಪರ್ ಆಗಿ ಆಡಿದ್ರಿ ಮಕ್ಳೇ, ಸೂಪರ್ ಆಗಿ. ನೀವು ಆಕ್ಷನ್ ಮಾಡೋದಕ್ಕೆಲ್ಲ ಟ್ರೈ ಮಾಡಿ. ಇವಾಗ ಏನಂದ್ರೆ ಅಣ್ಣ, ನಾವು ಬೇಕಾದ್ರೆ ಅವ್ರಿಗೆ ಒಂದು ಸಲ ಆಕ್ಷನ್ ಕಲ್ಸ್ಕೊಡೋಣ, ಹೇಳ್ಕೊಡೋಣ, ಪಟ್ ಅಂತ ಹೇಳ್ಕೊಟ್ಬಿಡೋಣ, ಫಾಸ್ಟ್ ಆಗಿ ಹೇಳ್ಕೊಟ್ಬಿಡೋಣ. ಓಕೆ, ಓಡಿ ಇಲ್ಲ ಬೇಡ, ನೀವು ಇಲ್ಲಿಂದಾನೇ ಹೇಳ್ಕೊಟ್ಬಿಡಿ ಮಕ್ಳ. ನಾವು ಬೇಗ ಆಕ್ಷನ್ ಮಾತ್ರ ಕಲ್ತ್ಕೊಳ್ತಿದೀವಿ. ವಿಧೇಯರಾದ್ರೆ ಜೋರು, ಹಾಗೆ ವಿಧೇಯರಾದ್ರೆ ಜೋರು, ಇಲ್ಲ ಅಂದ್ರೆ ಬೋರು. ಅದಾದ್ಮೇಲೆ ಯೋಸೇಫನ್ ನೋಡು, ವಿಧೇಯನಾದನು. ಆಮೇಲೆ ಯಾಕೋಬ ಯಾರು? ಯೋಸೇಫನ ಡ್ಯಾಡು. ಹುಡುಗ ನೋಡು ಚಂದ ಮಾಡ್ತಾ ಇದ್ದಾನೆ, ಯೋಸೇಫನ್ ಡ್ಯಾಡು. ಅಣ್ಣಂದಿರೆಲ್ಲ ಬ್ಯಾಡು. ಹೌದು, ಅವ್ರ ಅಣ್ಣಂದಿರೆಲ್ಲ ಬ್ಯಾಡು. ಅದನ್ನು ಕೂಡ ಯೋಸೇಫ್ ಅಕ್ಸೆಪ್ಟ್ ಮಾಡ್ದ ಅಲ್ವಾ ಅಣ್ಣ. ತುಂಬಾ ಜನ ಮಕ್ಕಳು ಯಾಕೆ ದೊಡ್ಡವರು ಏನ್ ಹೇಳ್ತಾರೆ ಗೊತ್ತಾ, ನನಗೆ ಇದನ್ನ ಸ್ವೀಕರಿಸ್ಕೊಳ್ಳೋಕೆ ಆಗೋದಿಲ್ಲ, ನನಗೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ತುಂಬಾ ಜನರಿಗೆ ಮಾರ್ಕ್ಸ್ ಕಡಿಮೆ ಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ಅಯ್ಯೋ ನನಗೆ ಇದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಬದುಕಕ್ಕೆ ಇಷ್ಟ ಇಲ್ಲ. ಅಯ್ಯೋ ನೀವು ಬೇರೆ ಅಣ್ಣ, ಬದುಕಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಮಾರ್ಕ್ಸ್ ಕಡಿಮೆ ಬಂದ್ರೆ, ದುಡ್ಡು ಕಡಿಮೆ ಬಂದ್ರೂ ಅವ್ರಿಗೆ ಸ್ವೀಕರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಯ್ಯೋ ನನ್ನ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋಗ್ಬಿಡ್ತು. ಯೋಚನೆ ಮಾಡಿ ನೋಡಿ. ಇನ್ನು ಕೆಲವ್ರಿಗೆ ಏನಂದ್ರೆ, ಅಯ್ಯೋ ನಮ್ಮ ಮನೇಲಿ ನಂಗೆ ತುಂಬಾ ಇಷ್ಟ ಆದವರು ಸತ್ತೋಗ್ಬಿಟ್ರು, ನನಗೆ ಅದನ್ನ ಸ್ವೀಕರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ, ದೇವ್ರು ಯಾಕೆ ತರ ಮಾಡಿದ್ರು? ಹಿಂಗೆಲ್ಲ ತುಂಬಾ ಜನ ಮಾಡ್ತಾರೆ. ಆದ್ರೆ ಒಂದು ವಿಷಯನ ಯೋಚನೆ ಮಾಡಿ ನೋಡಿ, ಯೋಸೇಫ ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಂಡ. ಅವನ ಜೊತೆ ಏಸಪ್ಪ ಇದ್ರಂತೆ. ಯೋಚನೆ ಮಾಡಿ ನೋಡಿ ಮಕ್ಳ, ದೊಡ್ಡವರು ಯೋಚನೆ ಮಾಡಿ. ನಮ್ ಜೀವನದಲ್ಲಿ ನಡೆಯೋದೆಲ್ಲದು ಒಳ್ಳೇದಕ್ಕೋಸ್ಕರ. ಏಸಪ್ಪ ಏನೋ ಒಂದು ಒಳ್ಳೆ ಕಾರ್ಯ ನಮಗೋಸ್ಕರ ಮಾಡ್ತಾರೆ ಅಂತ ನೀವು ನಂಬಿ. ಅಣ್ಣ ನನ್ಗೆ ಗೊತ್ತಿರೋರು ಮನೇಲಿ ಒಬ್ಳು ಚಿಕ್ಕ ಹುಡುಗಿ, ಅವಳಿಗೆ ಆರೋಗ್ಯ ಸರಿ ಇತ್ತಿಲ್ಲ ಅಂತ ಅವಳು ವಾಮಿಟ್ ಮಾಡ್ತಾ ಇದ್ಲಂತೆ. ಅವ್ರ ಅಪ್ಪಂಗೆ ತುಂಬಾ ಕೋಪ ಬಂದಂತೆ, ನಾನು ಇನ್ಮೇಲೆ ಕೆಲ್ಸಕ್ಕೇನೆ ಹೋಗೋದಿಲ್ಲ ಹಂಗಂತ ಹೇಳ್ಬಿಟ್ಟು. ಅಯ್ಯೋ ನೀವ್ ಬೇರೆ ಅಣ್ಣ, ಯಾಕಂದ್ರೆ ಅವ್ರಿಗೆ ಮಗಳು ಹತ್ರ ಹುಷಾರಿಲ್ದಿರೋದು ನೋಡಿ ಅವ್ರಿಗೊಂಥರ ಅಪ್ಸೆಟ್ ಆಗೋಗ್ಬಿಡ್ತು. ಹಂಗಾಗಿ ಹಂಗೆ ಹೇಳಿದ್ರು. ನೀವು ನಂಬಲ್ಲ, ಅವತ್ತೇನೆ ದೊಡ್ಡದೊಂದು ಪ್ರವಾಹ ಚೆನ್ನೈನಲ್ಲಿ ಬಂತಂತೆ. ಮೊದ್ಲು ಮುಳುಗಿದ್ದೆ ಅವ್ರ ಆಫೀಸ್ ಅಂತೆ. ಅಯ್ಯೋ ನಿಜ? ಹೌದು,
ಕೆಲವೊಂದು ವಿಷಯಗಳನ್ನ ಏಸಪ್ಪ ನಮ್ಮ ಜೀವನದಲ್ಲಿ ಯಾಕೆ ಅಲೋ ಮಾಡ್ತಾರೆ ಅಂದ್ರೆ ಏನೋ ಒಂದು ಒಳ್ಳೇದನ್ನ ಮಾಡೋದಕ್ಕೋಸ್ಕರನೇ. ಹಂಗಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ ತಪ್ಪಿಲ್ಲ. ಏಸಪ್ಪನ್ ದೂರ ಹೇಳ್ಬಾರ್ದು, ಕೊರತೆ ಹೇಳ್ಬಾರ್ದು, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಏಸಪ್ಪ ಏನೋ ಒಳ್ಳೇದನ್ನೇ ಮಾಡ್ತಾರೆ. ಅಣ್ಣ ನಾವು ನೆಕ್ಸ್ಟ್ ಲೈನ್ ನ ಹೇಳ್ಕೊಡೋಣ. ಐಗುಪ್ತಕ್ಕೆ ಹೋದನು, ಅಧಿಕಾರಿ ಆದನು. ಅದಕ್ಕೆ ಏಸಪ್ಪ ಅವನ್ನ ಐಗುಪ್ತ ಕರ್ಕೊಂಡೋಗಿದ್ದು. ಒಂದ್ ವೇಳೆ ಆ ದಾರಿ ಕಷ್ಟವಾಗಿರ್ಬಹುದು, ಆದ್ರೆ ದೇವ್ರು ಉನ್ನತ ಸ್ಥಾನ ಕೊಟ್ರೋ ಇಲ್ವೋ? ಹೌದು ತಾನೆ. ಹಂಗಾದ್ರೆ ನೀತಿವಂತರಾಗಿದ್ರೆ ಅವನನ್ನ ಜೈಲಿಗೆ ಹಾಕಿದ್ರು ಕೂಡ ಏಸಪ್ಪ ಅವನ ಮೇಲೆ ಕೆತ್ತಿದ್ರು ತಾನೆ. ಅಂದ್ರೆ ಅವನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರಿಂದ ಅದಕ್ಕೆ ತಾನೆ. ಆಮೇಲೆ ಮುಂದಿನ ಅಣ್ಣಂದಿರನ್ನ ನೋಡಿದನು, ಕ್ಷಮಿಸಿ ತಾನೇ ಬಿಟ್ಟನು. ಯೋಸೇಫು ನಂಗೆ ಯಾರು, ಅವನಂತೆ ಆಗು. ಅಂದ್ರೆ ಏನು, ನೀನೊಂದಿನ ಅಧಿಕಾರಿ ತರ ನೀನು ಬದಲಾಗ್ತೀಯ. ಅವನಂತೆ ಆಗು. ಆಮೇಲೆ ಏನು, ನಾವಿಂಗ್ ಸುತ್ತೀವಲ್ಲ ಹಿಂಗೆ. ಊರೆಲ್ಲ ಸಾರು, ಏಸಪ್ಪ ಯಾರು. ಇವತ್ತು ಯೋಸೆಫನ್ ಬಗ್ಗೆ ನಾವು ಮಾತಾಡ್ತಿದ್ವಲ್ಲ, ದೇವರ ಜೀವಿತದಲ್ಲಿ ಏನ್ ಮಾಡಿದ್ರು ಅಂತ. ಹಂಗೇನೆ ನಿಮ್ ಜೀವಿತದ ಬಗ್ಗೆ ನೀವು ತುಂಬಾ ಜನರಿಗೆ ಹೇಳ್ತೀರ ಅನ್ನೋದೇ ಅರ್ಥ. ಅಣ್ಣ ಇನ್ನೊಂದ್ಸಲ ಇದು ಆಡ್ಬೇಡ. ಉಲ್ಲಾರನೇ ಹೇಳಿಲ್ಲ. ಅಯ್ಯೋ ಅದೇ ಏನಿಲ್ಲ ಅಣ್ಣ. ಉಲ್ಲಾರೆ ಉಲ್ಲಾರೆ ಚಿಂಗಿರಿ ಚಿಕ್ಕ ಉಲ್ಲಾರೆ, ಚಿಂಗಿರಿ ಚಿಕ್ಕ ಚಿಂಗಿರಿ ಚಿಕ್ಕ ಚಿಂಗಿರಿ ಚಿಕ್ಕ ಉಲ್ಲಾರೆ ಉಲ್ಲಾರೆ. ಅದು ಅಣ್ಣ ಇನ್ನೊಂದ್ಸಲ ಆಟಾಡೋಣ ಅಣ್ಣ. ಆಡೊಂದ್ಸಲ ಇನ್ನೊಂದ್ಸಲ ಆಡ್ಬಿಡೋಣ ಅಣ್ಣ. ಮಕ್ಳ ನೀವು ಆಕ್ಷನ್ ಮಾಡಿ, ಕಮಾನ್. ವಿಧೇಯರಾದ್ರೆ ಜೋರು, ಇಲ್ಲ ಅಂದ್ರೆ ಬೋರು. ಯೋಸೇಫನ್ ನೋಡು, ವಿಧೇನಾದನು. ಯಾಕೋಬ ಯಾರು, ಯೋಸೇಫನ್ ಡ್ಯಾಡು. ಅಣ್ಣಂದಿರೆಲ್ಲ ಬ್ಯಾಡು, ನೋಟ್ ಮಾಡಿದ್ರು ಗಾಡು. ಉಲ್ಲಾರೆ ಉಲ್ಲಾರೆ ಚಿಂಗಿಡಿ ಚಿಕ್ಕ ಉಲ್ಲಾರೆ, ಚಿಂಗಿಡಿ ಚಿಕ್ಕ ಚಿಂಗಿಡಿ ಚಿಕ್ಕ ಚಿಂಗಿಡಿ ಚಿಕ್ಕ ಉಲ್ಲಾರೆ. ಐಗುಪ್ತಕ್ಕೆ ಹೋದನು, ಅಧಿಕಾರಿಯಾದನು. ಅಣ್ಣಂದಿರ ನೋಡಿಯೂ ಕ್ಷಮಿಸಿ ತಾನೆ ಬಿಟ್ಟನು. ಯೋಸೆಫನಂತೆ ಆಗು, ಅವನಂತೆ ಯಾರು. ಊರೆಲ್ಲ ಹೇಳು, ನಮ್ಮ ಏಸಪ್ಪ ಯಾರು. ಉಲ್ಲಾರೆ ಉಲ್ಲಾರೆ ಚಿಂಗಿಡಿ ಚಿಕ್ಕ ಉಲ್ಲಾರೆ, ಚಿಂಗಿಡಿ ಚಿಕ್ಕ ಚಿಂಗಿಡಿ ಚಿಕ್ಕ ಚಿಂಗಿಡಿ ಚಿಕ್ಕ ಉಲ್ಲಾರೆ. ಉಲ್ಲಾರೆ ಉಲ್ಲಾರೆ ಚಿಂಗಿಡಿ ಚಿಕ್ಕ ಉಲ್ಲಾರೆ, ಚಿಂಗಿಡಿ ಚಿಕ್ಕ ಚಿಂಗಿಡಿ ಚಿಕ್ಕ ಚಿಂಗಿಡಿ ಚಿಕ್ಕ ಉಲ್ಲಾರೆ. ಎಲ್ಲ ಮಕ್ಕಳು ಸೂಪರ್ ಆಗಿ ಮಾಡಿದ್ರಿ. ಏನಾಯ್ತು? ಒಂದ್ ನಿಮಿಷ ನೋಡಿ ಅಣ್ಣ, ಯಾರೋ ಬರ್ತಾ ಇದ್ದಾರೆ ಅಣ್ಣ. ಆಗ್ತಿದೆ. ಯಾರಪ್ಪ ಇದು? ಅಯ್ಯ ಅಣ್ಣ, ಇವರು ನೋಡಿ ಅಣ್ಣ, ಸಾಕ್ಸ್ದ ಕೈಯಲ್ಲಿ ಹಾಕೊಂಡಿದ್ದಾರೆ. ಒಳ್ಳೇದಾಯ್ತು, ನನ್ಗೇನ್ ತೊಂದರೆ ಕೊಟ್ಟಿಲ್ಲ. ಸ್ಟ್ರೇಂಜ್ ಆಗೇ ಮಾಡ್ತಾ ಇದ್ದಾರೆ. ಇದೆಯಲ್ಲ. ಇರಿ ಅಂದ್ರೆ ನಾನು ಹೇಳೋದನ್ನ ನೀವು ಚೆನ್ನಾಗಿ ಕೇಳಿ. ಶರ್ಟ್ ಬಟನ್ ಎಲ್ಲ ನೀವು ಈ ತರ ಬಿಟ್ಕೋಬಾರ್ದು. ಇದನ್ನೆಲ್ಲ ನೀವು ಸರಿಯಾಗಿ ನೀಟಾಗಿ ಹಾಕೋಬೇಕು. ಕಾಲ್ಗೆ ಹಾಕೋಬೇಕು. ಇವರು ಒಳ್ಳೇದಂತಾನೆ ಹೇಳ್ದೆ. ಕೂದಲೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ, ಶರ್ಟ್ ಕರೆಕ್ಟಾಗಿ ಹಾಕೊಳ್ಳಿ, ಸಾಕ್ಸ್ನ ಕಾಲಿಗೆ ಹಾಕೋಬೇಕು ಹಂಗಂತಾನೆ ಹೇಳಿದ್ದು. ತುಂಬಾ ಜನ ಮಕ್ಳು ಹಿಂಗೆ ಇದಾರೆ ಅಣ್ಣ. ನಾವ್ ಹೇಳೋದನ್ನ ಅವ್ರು ಕೇಳೋದೇ ಇಲ್ಲ. ಗೇಮ್ಸ್ ಆಡ್ಬೇಡ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಹೌದು, ಬೇಗ ಮಲ್ಕೊ ಅಂದ್ರೆ ಆಗೋದೇ ಇಲ್ಲ. ಸೈಕಲ್ ತಗೊಂಡು ಹೊರಗಡೆ ಎಲ್ಲ ಹೋಗ್ಬೇಡ, ಬಿಸಿಲು ಇದೆ ಮಳೆ ಇದೆ ಅಂತ ಹೇಳಿದ್ರೆ ಏನು ಕೇಳೋದೇ ಇಲ್ಲ. ಮಾಸ್ಕ್ ಅದನ್ನೆರಡ ಹಾಕೊಳ್ಳೋದೇ ಇಲ್ಲ. ಅಯ್ಯೋ, ಯಾವ್ದನ್ನವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅಣ್ಣ. ಈ ಮಕ್ಳಿಗೆ ನಮ್ ಜಾಕ್ ಮೂಲಕ ಏನಾದ್ರು ಹೇಳ್ಬೇಕು ಅಂತ ಅನ್ಕೋತಾ ಇದೀನಿ. ನಮ್ ಜಾಕ್ ವೇಟ್ ಮಾಡ್ತಾ ಇದ್ದಾನೆ. ನಾನು ಹೋಗ್ಬಿಟ್ಟು ಜಾಕ್ ನ ಕರ್ಕೊ ಬರ್ತೀನಿ. ನೀವು ಇಲ್ಲೇ ಹಂಗೆ ವೇಟ್ ಮಾಡ್ತಾ ಇರಿ.
ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರಿ, ಮಾಡ್ತಾರೆ, ಹಂಗೆ ಮಾಡಬೇಕು. ಇಲ್ವಾ, ಇವತ್ತು ಏನು ಮಾಡಿದೆ ನಾನು, ನಿನಗೇನು ಹೇಳ್ದೆ? ಅದೇನೋ ನಿನ್ನ ಫ್ರೆಂಡ್ ಪಕ್ಕದಲ್ಲಿ ಕೂತಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಬ್ರು ಕುತ್ಕೊಳ್ಳೋಕೆ ಬಂದರೆ ಆ ಚೇರ್ನ ಹಿಂದಕ್ಕೆ ಎಳೆದು ಬಿಡೋದು ಎಂಥ ಅಭ್ಯಾಸ ಇದು? ಪಾಪ ಅವರು ಡಮಾರಂತ ಕೆಳಗಡೆ ಬಿದ್ದುಬಿಟ್ರು. ಅಷ್ಟೇ ಅಲ್ಲ, ನಾನು ನಿಂಗೇನು ಹೇಳಿದ್ದೆ, ನೀನು ಮುಂದೆ ನಿಲ್ಬಾರ್ದು, ಹಿಂದೆ ಥರ ನಿಂತ್ಕೋಬೇಕು, ಎಲ್ಲರೂ ಮರೆ ಮಾಡ್ತಿದ್ಯಾ ಅಂತ ಹೇಳಿದೆ. ನೀನೇನು ಮಾಡಿದೆ? ಎಲ್ಲರನ್ನೂ ನೂಕ್ಬಿಟ್ಟೆ ಹಂಗೆ. ಯಾಕೆ ನಿನಗೆ ಚಿಕ್ಕ ವಿಷಯನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ? ಇವತ್ತು ತುಂಬ ಜನ ಮಕ್ಕಳು ನೀವು ಜಾಗ ಥರನೇ ಮಾಡ್ತಾ ಇದ್ದೀರಾ. ನಾನು ಫ್ರೆಂಡ್ ಜೊತೆನೇ ಕೂತ್ಕೊಳ್ಳೋದು, ನಾನು ಕಿಟಕಿ ಪಕ್ಕದಲ್ಲೇ ಕೂತ್ಕೊಳ್ಳೋದು, ಅಲ್ಲಿಂದ ನಾನು ಅಲುಗಾಡೋದೇ ಇಲ್ಲ. ತುಂಬ ಜನ ಮಕ್ಳು ಹಿಂಗೆ ಮಾಡೋದು. ತುಂಬ ಜನ ಮಕ್ಳಿಗೆ ಅದನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಆಗೋದಿಲ್ಲ. ನೀನು ಹಂಗೇನೇ ಇದೆಯಾ? ಜಾಕ್, ಈ ಥರ ಎಲ್ಲ ಮಾಡಬಾರ್ದು. ಏಸಪ್ಪ ಮಕ್ಕಳು ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ, ಅಂಗೀಕರಿಸ್ಕೋತಾರೆ. ಗೊತ್ತಾಯ್ತಾ ನಿನಗೆ? ಮಕ್ಕಳೇ, ನಿಮಗೂ ಕೂಡ ಗೊತ್ತಾಯ್ತಾ? ಏಸಪ್ಪನ ಮಕ್ಕಳು ಆ ಥರ ಇರೋದಿಲ್ಲ, ಅವರೆಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಗೊತ್ತಾಯ್ತಾ? ಓಕೆ ಮಕ್ಕಳೇ, ನಾವು ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಇವಾಗ ನಾವು ಸ್ಟೋರಿ ಕೇಳ್ತೀವಿ. ಹೌದು, ಇವಾಗ ಸ್ಟೋರಿ ಟೈಮ್. ಪುಟ್ಟ ಯೋಸೇಫ್ ಅಪ್ಪನಿಗೆ ಮುದ್ದು, ಹಾಗಾಗಿ ಅಣ್ಣಂದಿರ್ಗೆ ಬಂದಿತ್ತು ಕೋಪ. ಒಲೆದು ಕೊಟ್ಟರು ಒಂದು ಹೊಸ ಅಂಗಿನ, ಸುಂದರವಾದ ಬಣ್ಣ ಬಣ್ಣದ ಅಂಗಿ. ಓಕೆ ಮಕ್ಕಳೇ, ಏನಾಯ್ತು ಗೊತ್ತಾ? ಯೋಸೇಫ ಬಣ್ಣದ ಅಂಗಿ ಹಾಕೊಂಡ್ಬಿಟ್ಟು ಅದು ನೋಡ್ಬಿಟ್ಟು, ಅಪ್ಪ ತುಂಬಾ ಥ್ಯಾಂಕ್ ಯು ಅಪ್ಪ. ಅವ್ರ ಡ್ಯಾಡಿಗೆ ತುಂಬಾ ಸಂತೋಷ. ಅವಾಗ ಓಕೆ ಯೋಸೇಫ್, ನಿಂಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನೀನು ಹೋಗಿ ಆಟ ಆಡು. ನಾನು ಅವಾಗ್ಲೇ ನಿಮ್ಗೆ ಹೇಳ್ದೆ, ಅಪ್ಪ ಅಮ್ಮನ್ನ ಕಷ್ಟಪಡಿಸಬಾರ್ದು, ಪ್ರಾಪರ್ ಆಗಿ ಡ್ರೆಸ್ ಮಾಡ್ಕೊಳ್ಳಿ. ಅಪ್ಪ ಅಮ್ಮ ಏನೇ ತಗೊಂಡು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಬಾಯ್ಸ್ ಅಂಡ್ ಗರ್ಲ್ಸ್, ಫ್ಯಾಷನ್ ಅಂತ ಅದರಿಂದ ಹೋಗ್ಬೇಡಿ. ಯೋಸೇಫ್ ಆ ಡ್ರೆಸ್ ಹಾಕೊಂಡು ಏನ್ ಮಾಡ್ದ ಗೊತ್ತಾ? ನೇರ ಅವ್ರ ಅಣ್ಣಂದಿರ್ ನೋಡಕ್ ಹೋದ. ಅವ್ನ ಅಣ್ಣಂದಿರೆಲ್ಲ ದೂರದಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಅಂಗಿನ ಅವ್ನ ಹಾಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ತುಂಬಾನೇ ಖುಷಿ ಆಗ್ತಾ ಇತ್ತು. ನೋಡ್ದವ್ರಿಗೆಲ್ಲ ಹೇಳ್ತಾ ಇದ್ದ, ಅಣ್ಣ ಅಣ್ಣ ಇಲ್ಲಿ ನೋಡಿ, ಇದು ಹೊಸ ಶರ್ಟು ನನ್ಗೆ ಅಪ್ಪ ಕೊಟ್ರು ಅಂತ ಹೇಳ್ಬಿಟ್ಟು ವೇಗವಾಗಿ ಈ ಕಡೆ ಹೋಗ್ಬಿಟ್ಟು ಅಡ್ಡಿ ನೋಡಿ ಹೊಸ ಶರ್ಟು ಅಪ್ಪತ್ತೆ ಕೊಟ್ಟಿದ್ದು ನನಗೆ. ಹೆಂಗಿದೆ, ಚೆನ್ನಾಗಿದ್ಯಾ? ಆ ಕಡೆ ಅಜ್ಜಿ ಹೇಳಿದ್ರು, ಅಯ್ಯಯ್ಯ ತುಂಬಾ ಚೆನ್ನಾಗಿದೆ ಅಪ್ಪ ಶರ್ಟು. ಹೌದಾ ಅಜ್ಜಿ, ಥ್ಯಾಂಕ್ ಯು ಅಜ್ಜಿ, ನೀವು ಆ ಥರ ಹೇಳ್ಬೇಡಿ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ಅವನಿಗೆ ತುಂಬಾ ಹ್ಯಾಪಿ ಆಗಿತ್ತು. ಒಂದ್ ವೇಳೆ ನಾನು ಹೇಳೋದು ಇದೆಲ್ಲ ಬೈಬಲ್ ಅಲ್ಲಿ ಇಲ್ದಲೇ ಇರ್ಬೋದು, ನಾನು ಇಮ್ಯಾಜಿನೇಷನ್ ಅಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನೀವು ತುಂಬಾ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಯೋಸೆಫ್ ಏನ್ ಮಾಡ್ದ, ಶರ್ಟ್ ಹಾಕೊಂಡು ಅಣ್ಣಂದಿರ್ ಬಳಿಗೆ ಹೋದ. ಅವ್ರ ಅಣ್ಣಂದಿರ್ ಏನ್ ಮಾಡ್ತಾ ಇದ್ರು ಗೊತ್ತಾ? ಕುರಿ ಮೇಯಿಸ್ತಾ ಇದ್ರು. ಬೇಗ ಹೋದ. ಅವ್ನ ಶರ್ಟ್ ಎಲ್ಲ ಪಳ ಹೊಳಿತಾ ಇದೆ. ಅವ್ರ ಅಣ್ಣಂದಿರು ದೂರದಿಂದ ನೋಡಿದ್ರು, ಏಯ್ ರೂಬನ್ ಇಲ್ಬಾರು, ಏನು ವಿಷಯ? ಅಲ್ಲಿ ನೋಡು, ಅಲ್ಲೇನೋ ಬರ್ತಾ ಇದ್ದಾರೆ, ಅಲ್ಲಿ ನೋಡೋ ಕಣ್ಬಿಟ್ಟು. ಯಾರದು? ನಮ್ ತಮ್ಮ ಯೋಸೆಫ ತಾನೇ ಅದು? ಹೌದು ಕಣ, ಹೌದು. ಅವನ ಹತ್ರ ಏನೋ ಹೊಸದಾಗಿರೋ ತರ ಕಾಣ್ತಾ ಇದೆ. ಹೊಸದಾ? ಅದನ್ನು ಅಪ್ಪನೇ ಅವನ್ಗೆ ತಕ್ಕೊಟ್ಟಿರ್ತಾರೆ, ನಮಗ್ ಮಾತ್ರ ಏನೋ ತಕ್ಕೊಡೋದಿಲ್ಲ, ಎಲ್ಲ ಅವನ್ಗೇನೆ ತಕ್ಕೊಡ್ತಾರೆ. ನೋಡು ತಡಿ, ಯಾರಂತ ಕೇಳೋಣ, ಯಾರು ತಕ್ಕೊಟ್ರು ಏನೋ ಅಂತೆಲ್ಲ ಕೇಳೋಣ ತಡಿ. ಹೌದು, ಶರ್ಟ್ ಹೊಸದನ್ಸುತ್ತೆ. ಅವನ ಹತ್ರ ನಾನು ಈ ತರ ಶರ್ಟ್ ಇರೋದು ನಾನು ನೋಡೇ ಇಲ್ಲ ಕಣ. ನೋಡ್ದ ಇದಕ್ಕೆ ನಾನು ಹೇಳಿದ್ದು, ಅಪ್ಪ ಯಾವಾಗ್ಲೂ ಭೇದ ಭಾವ ಬರ್ತಾರೆ, ಪಾರ್ಶಾಲಿಟಿ ಬರ್ತಾರೆ, ಅವ್ರನ್ನ ಮಾತ್ರ ತುಂಬಾ ಪ್ರೀತಿಸ್ತಾರೆ, ನಂಬೋದಿಲ್ಲ. ಅಲ್ಲ, ನೀನ್ ಯಾಕೆ ಹಿಂಗ ಹೇಳ್ತಾ ಇದೀಯಾ? ನಂಗೆ ಹಂಗೆ ಅಳು ಬರ್ತಾ ಇರೋದು. ಸರಿ ಅಳ್ಬೇಡ ತಡಿ, ಅವ್ನು ಬರ್ಲಿ, ಅವ್ನಿಗೇನ್ ಮಾಡ್ತೀನಿ ಅಂತ ನೋಡ್ತಾ ಇರೋ. ಸುಮ್ನೆ ಇರೋ. ಯೋಸೆಫನ್ಗೆ ಇಲ್ಲಿ ನಡೀತಾ ಇರ್ತಾರೆ ಗೊತ್ತಿಲ್ಲ. ಅವನು ಹೊಸ ಬಟ್ಟೆ ಹಾಕೊಂಡು ಖುಷಿಯಾಗಿ ಹೊಸ ಬಟ್ಟೆ ಬೇಗ ಹೋಗ್ತಾ ಇದ್ದಾನೆ. ಅವ್ನ ಅಣ್ಣಂದಿರು ನೋಡಿದ್ರು, ಬಾರ. ಯಾಕಣ್ಣ ದುರ್ಗುಡ್ಕೊಂಡು ನೋಡ್ತಿದ್ದೀರಾ? ಬಾರ. ಯಾಕೆ ನಾನು ದುರ್ಗುಡ್ಕೊಂಡು ನೋಡ್ತಾ ಇದ್ದೀರಿ? ನಾನೇನ್ ತಪ್ಪು ಮಾಡ್ದೆ? ಎಲ್ ಬಾರ. ಒಬ್ಬ ಅಣ್ಣ ಕೇಳ್ದ, ಏನದು ಮೇಲೆ? ಅದು ಹಂಗೆ. ನಾನೇನ್ ಲುಂಗಿ ಅಂತಾನೆ ಹೇಳ್ದೆ. ಅದ್ಯಾಕೆ ಹಂಗ್ ಮಾತಾಡ್ತೀರಾ? ಯಾರೋ ತಕ್ಕೊಟ್ಟಿದ್ದು? ಅದು ನನ್ಗೆ ಅಪ್ಪ ತಕ್ಕೊಟ್ಟಿದ್ದು. ನಮ್ಮನ್ನ ಗಲಿ ಮಾಡ್ತಾ ಇದೀಯ ನಾನು? ಇಲ್ಲ, ನಿನಗ್ ಮಾತ್ರನೇ ತಕ್ಕೊಟ್ಟಿದ್ದೇನೆ ಇದು? ಹಂಗೇನ ಹೇಳಿದು, ನನಗ್ ಮಾತ್ರ ಇದನ್ನ ತಕ್ಕೊಟ್ಟಿರೋದಂತ. ನಿನಗ್ ಮಾತ್ರನೇ ಕೊಟ್ಟಿದ್ದ? ಹೌದು. ಓ, ಹಂಗಾದ್ರೆ ನಾವೆಲ್ಲ ಅವ್ರಿಗೇನು ಮಕ್ಳಲ್ವಾ? ಆತ ಅಲ್ಲ ಅಣ್ಣ, ಅಪ್ಪ ನನಗ್ ತೆಕ್ಕೊಟ್ರು ಅಂತ ಹೇಳ್ದೆ. ಅದನ್ನೇ ನಾವು ಹೇಳ್ತಾ ಇರೋದು, ಮತ್ ನಮ್ಗೆ ಅರ್ಥ ಕೊಡ್ತಾರೆ. ಅದಕ್ಕೆ ನನ್ಗೆ ಬೈತಾ ಇದ್ದೀರಾ? ನನ್ನ ಯಾಕೆ ದುಡ್ಕೊಂಡು ನೋಡ್ತಾ ಇದ್ದೀರಾ? ನೀನೇ ಕಣೋ, ಎಲ್ಲದಕ್ಕೂ ಕಾರಣ ನೀನೇ ಕಣೋ. ನಿನ್ನಿಂದನೇ ನಮ್ಮ ಅಪ್ಪ ನಮ್ಮ ಮೇಲೆ ಪ್ರೀತಿನೇ ತೋರ್ಸಲ್ಲ. ನೀನ್ ನಮ್ಮ ಮೇಲೆಲ್ಲ ತಪ್ಪಾಗಿ ಏನೇನೋ ಹೇಳ್ತಾ ಇದ್ದೀ. ಅಯ್ಯೋ ಅಣ್ಣ, ನನ್ನ ಹತ್ರ ಏನೂ ಹೇಳಿಲ್ಲ. ಹೋಗ. ಯಾಕೆಲ್ಲರೂ ನನ್ನನ್ನು ಬೈತಿದ್ದೀರಾ?
ನಾನೇನು ತಪ್ಪಾಡ್ದೆ, ಹೋಗ್ಬಿಟ್ಟು ಅಪ್ಪನ ಹತ್ರ ಕೇಳ್ಕೊಳ್ಳಿ. ಯೋಸೆಫ ಅಲ್ಲಿಂದ ಹೋಗ್ಬಿಟ್ಟ. ಅವ್ರ ಅಣ್ಣಂದಿರಿಗೆ, ಓಯ್ ಇದು ಸರಿ ಹೋಗ್ತಾ ಇಲ್ಲ, ಅಪ್ಪ ತಪ್ಪು ಮಾಡ್ತಾ ಇದ್ದಾರೆ, ಅವ್ನಿಗೆ ಬೇಕಾದ್ರೆ ಎಲ್ಲಾನು ಮಾಡ್ಕೊಡ್ತಾರೆ. ಇದೇ ಥರ ತುಂಬ ಜನ ಮಕ್ಕಳು ನಿಮ್ಮ ಮನಸ್ಸಲ್ಲಿ ಈ ಥರ ಫೀಲ್ ಮಾಡ್ಬೋದು. ನಮ್ಮ ಮನೇಲಿ ಎಲ್ಲದನ್ನೂ ಅಣ್ಣಂಗೆ ಮಾಡ್ತಾರೆ, ಅಕ್ಕಂಗೆ ಮಾಡ್ತಾರೆ, ತಂಗಿಗೆ ಮಾಡ್ತಾರೆ, ತಮ್ಮಂಗೆ ಮಾಡ್ತಾರೆ, ನನಗೆ ಮಾತ್ರ ಏನು ಮಾಡೋಣ, ಭೇದ ಭಾವ ಮಾಡ್ತಾರೆ, ಪಾರ್ಶಾಲಿಟಿ ಮಾಡ್ತಾರೆ, ಮನ್ಸಿಗೆ ಬೇಜಾರಾಗುತ್ತಣ್ಣ. ಒಂದ್ಸಲ ಒಂದು ಚಿಕ್ಕ ಮಗು ಏನು ಹೇಳ್ತು ಗೊತ್ತಾ, ಅಣ್ಣ ನನಗೆ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಯಾಕೆ ಮಾಡ್ತಾ ಇದೀಯಾ? ನಮ್ಮ ಅಪ್ಪ ಅಮ್ಮ ನನಗೆ ಏನನ್ನು ಮಾಡೋದಿಲ್ಲ, ಎಲ್ಲ ನನ್ನ ತಮ್ಮಂಗೆ ಮಾಡ್ತಾರೆ, ಯಾಕೆ? ನಾನು ಅವ್ರ ಮಗಳು ತಾನೆ, ನನಗೆ ಮಾತ್ರ ಯಾಕೇನು ಮಾಡಲ್ಲ. ಆ ಥರ ಒಂದು ಚಿಕ್ಕ ಹುಡುಗಿ ಕಣ್ಣೀರಿಂದ ಹತ್ತಿದ್ದನ್ನು ನಾನು ನೋಡಿದ್ದೀನಿ. ಅಷ್ಟೇ ಅಲ್ಲ, ಇನ್ನೂ ಕೆಲವರು ಏನು ಹೇಳ್ತಾರೆ ಗೊತ್ತಾ, ಅಣ್ಣ ನಮ್ಮ ಮನೇಲಿ ನಾನು ಗರ್ಲ್ ಬೇಬಿ ಆಗಿರೋದ್ರಿಂದ ನನ್ನ ತಿರಸ್ಕರಿಸಿ ಇಡ್ತಾರೆ, ನಾನು ಗರ್ಲ್ ಬೇಬಿ ಆಗಿರೋದ್ರಿಂದ ನನ್ನ ಬೇಡ ಅಂತ ತಳ್ಳಿಬಿಡ್ತಾರಣ್ಣ, ನನ್ನ ತಮ್ಮಂಗೆ ಮಾತ್ರ ಎಲ್ಲ ಮಾಡ್ತಾರಣ್ಣ, ನಂಗೆ ಕಷ್ಟ ಆಗುತ್ತೆ. ಒಂದು ವೇಳೆ ಸಹೋದರ ಸಹೋದರಿ, ನೀವಿವತ್ತು ಯೋಚನೆ ಮಾಡಿ, ಹೆತ್ತವರು ನೀವು ನಿಮ್ಮ ಮಕ್ಕಳಿಗೆ ಈ ತರ ಭೇದ ಭಾವನ ಮಾಡ್ತೀರಾ? ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಏಸಪ್ಪ ನಿಮ್ಮನ್ನ ನೋಡಿ ವೇದನೆ ಪಡ್ತಾರೆ. ಚಿಕ್ಕ ಮಕ್ಳು ಹೃದಯ ಮುರಿಯಲ್ಪಟ್ಟಿದ್ಯಾ? ಬೇಜಾರ್ ಮಾಡ್ಕೋಬೇಡಿ. ಏಸಪ್ಪ ಆ ತರ ಭೇದ ಭಾವ ಎಲ್ಲ ಮಾಡಲ್ಲ. ಏಸಪ್ಪ ನಿಮ್ಮನ್ನ ತನ್ನ ಮಕ್ಕಳಂತಾನೆ ನೋಡ್ತಾರೆ, ತುಂಬಾ ಪ್ರೀತಿಸ್ತಾರೆ. ನನಗೆ ಯಾರು ಇಲ್ಲಣ್ಣ, ನಾನು ಯಾರು ಪ್ರೀತಿ ಮಾಡಲ್ಲ, ಎಲ್ಲ ನನ್ನ ತಿರಸ್ಕರಿಸ್ತಾರೆ, ಆ ತರ ಹೇಳ್ತಾ ಇದ್ದೀರಾ? ನೀವು ಚಿಂತೆ ಮಾಡ್ಬೇಡಿ, ಏಸಪ್ಪ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ, ನಿಮ್ಮನ್ನ ತಳ್ಳೋದಿಲ್ಲ, ಅವರು ನಿನ್ ಪಕ್ಕದಲ್ಲೇ ಇದ್ದಾರೆ. ನೀನು ಬೇಜಾರ್ ಮಾಡ್ಕೋಬೇಡ, ಮುರಿಯಲ್ಪಡ್ಬೇಡ. ನಿಮ್ ಪಕ್ಕದಲ್ಲಿ ಏಸಪ್ಪ ಇದ್ದಾರೆ, ಅವ್ರು ಯಾವುದೇ ಭೇದ ಭಾವನ ನೋಡ್ದಲೆ ನಿಮ್ಮನ್ನ ತನ್ನ ಮಕ್ಕಳು ಅಂತ ನೋಡ್ತಾರೆ. ಒಂದ್ ವೇಳೆ ಯೋಸೇಫನ್ ಅಣ್ಣಂದಿರಿಗೆ ಕೋಪ ಬಂದಿರ್ಬೋದು, ಯಾಕಂದ್ರೆ ಅವ್ರ ಅಪ್ಪ ಯೋಸೇಫನ್ ಮಾತ್ರ ಪ್ರೀತಿ ಮಾಡ್ತಾರೆ. ಕಾರಣ ಏನು ಗೊತ್ತಾ? ತುಂಬಾ ವರ್ಷ ಆದ್ಮೇಲೆ ಯೋಸೇಫ ಹುಟ್ಟಿದ್ರಿಂದ ಯೋಸೇಫನ್ ಮೇಲೆ ಅವ್ರ ಅಪ್ಪಂಗೆ ಸ್ವಲ್ಪ ಜಾಸ್ತಿ ಪ್ರೀತಿ. ಒಂದ್ ವೇಳೆ ನಿಮ್ ಮನೇಲಿ ಕೂಡ ಈ ತರ ಕಷ್ಟಗಳನ್ನ ನೀವು ಅನುಭವಿಸ್ತಿರ್ಬೋದು. ನೀವು ಚಿಂತೆ ಮಾಡ್ಬೇಡಿ, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿ. ನಿಮ್ಮನ್ನ ಏಸಪ್ಪ ತುಂಬಾ ಪ್ರೀತಿಸ್ತಾರೆ. ಏನು ಮಕ್ಕಳೇ, ಸ್ಟೋರಿ ಕೇಳಿದ್ರಾ? ಏನ್ ಮಾಡ್ಬೇಕು ಗೊತ್ತಾಯ್ತಾ? ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಯೋಸೆಫ್ ಎಲ್ಲದನ್ನ ಅಕ್ಸೆಪ್ಟ್ ಮಾಡ್ಕೊಂಡ ಅಲ್ವಾ? ಇವಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ದೇವರ ವಾಕ್ಯನ ಕೇಳಲಿದ್ದೇವೆ. ಎಲ್ರು ಪೆನ್ಸಿಲ್ ಬುಕ್ ಎಲ್ಲ ತೆಗೆದಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳೋದಕ್ಕೆ. ಓಕೆನಾ? ಓಕೆ, ಗಾಡ್ಸ್ ವರ್ಡ್. ಹಲೋ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಎಲ್ಲರೂ ಹ್ಯಾಪಿಯಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಇಲ್ಲ ಅಕ್ಕ, ಸ್ವಲ್ಪ ಬೇಜಾರಾಗಿದೆ ಅನ್ಕೋತಾ ಇದ್ದೀರಾ? ಏನೇ ಪರಿಸ್ಥಿತಿ ಆಗಿದ್ರು ಮರ್ತೋಗ್ಬೇಡಿ, ನಮಗೆ ಒಬ್ಬ ಅಪ್ಪ ಉಂಟು, ಏಸಪ್ಪ. ನಮಗಾಗಿ ಎಲ್ಲ ಮಾಡ್ತಾರೆ, ಸರಿನಾ? ಸರಿ, ಇವತ್ತು ಜಾಗ್ ಬಂದ್ಬಿಟ್ಟು ಮತ್ತೆ ರಾಬಿನ್ ಅಣ್ಣ ಎಲ್ಲ ಬಂದು ನಿಮ್ಗೆ ತುಂಬಾ ವಿಷಯ ಹೇಳ್ಕೊಟ್ರಲ್ವಾ? ಸ್ವೀಕರಿಸಿಕೊಳ್ಳೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಟ್ರಲ್ವಾ? ಚೆನ್ನಾಗಿತ್ತ? ತುಂಬಾ ಹ್ಯಾಪಿ ಆಗಿತ್ತಲ್ಲ, ನೋಡೋದಕ್ಕೆ ತುಂಬಾ ಸೂಪರ್ ಆಗಿತ್ತಲ್ಲ. ನಾನು ನೋಡಿದೆ, ನನಗೂ ತುಂಬಾ ಇಷ್ಟ ಆಯ್ತು. ಯೋಸೆಫನ್ ಬಗ್ಗೆ ಒಂದು ಹಾಡು ಕೂಡ ಆಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತಲ್ವಾ? ನನಗೂ ತುಂಬಾ ಇಷ್ಟ ಆಯ್ತು. ನಾನು ನಿಮ್ಮೊಟ್ಟಿಗೆ ನೋಡ್ತಾ ಇದ್ದೆ. ಯಾವ್ದ್ರ ಬಗ್ಗೆ ಹೇಳ್ಕೊಟ್ರು? ಸ್ವೀಕರಿಸಿಕೊಳ್ಳುವಿಕೆ, ಅದರ ಬಗ್ಗೆ ತುಂಬಾ ಹೇಳ್ಕೊಟ್ರು, ಅದೇ ಅಲ್ವಾ? ನಾನು ನಿಮ್ಗೆ ಸ್ವೀಕರಿಸಿಕೊಳ್ಳೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಏನಂದ್ರೆ ಫ್ರೆಂಡ್ಸ್, ನಮಗೆ ತುಂಬಾ ವಿಷಯದಲ್ಲಿ ಸ್ವೀಕರಿಸಿಕೊಳ್ಳೋದು ಅನ್ನುವಾಗ ತುಂಬಾ ಹಾಡುಗಳನ್ನ ಇದಕ್ ಮೊದ್ಲೇ ನಿಮ್ಗೆ ಸೆಗ್ಮೆಂಟ್ ಅಲ್ಲಿ ಹೇಳ್ಕೊಟ್ಬಿಟ್ರು. ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಸ್ವೀಕರಿಸೋದು. ಕೆಲವೊಂದು ವಿಷಯಗಳು ನಮ್ಗೆ ಇಷ್ಟವಿಲ್ಲದೆ ನಡೆಯುತ್ತೆ, ಅದನ್ನ ನಾವು ಹೆಂಗೆ ತಗೋತೀವಿ ಅನ್ನೋದ್ರಲ್ಲೇ ಸ್ವೀಕರಿಸ್ಕೊಳ್ಳೋದು ಅನ್ನೋದು ಇದೆ. ನಾನು ಫಸ್ಟ್ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಯೋಸೆಫನ ಜೀವಿತನ ನೋಡಿ. ಅವನು ಅವರ ಅಪ್ಪ ಮನೆಯಲ್ಲಿ ತುಂಬಾ ಮುದ್ದಾಗಿದ್ದ. ಆದ್ರೆ ಅವ್ರ ಅಣ್ಣಂದಿರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು? ಮಾರ್ಬಿಟ್ರು, ಬೇರೆಯವರಿಗೆ ಅವನ್ನ ಕೊಟ್ಟು ಕಳಿಸ್ಬಿಟ್ರು. ಆಗ ಅವನಿಗೆ ಎಷ್ಟು ದುಃಖ ಆಗಿರುತ್ತೆ. ಆದರೆ ಅಂತಹ ಪರಿಸ್ಥಿತಿಯಲ್ಲಿಯೂ ಅವನಿಗೆ ಕೋಪ ಬರಲಿಲ್ಲ. ಅವನಿಗೆ ನೋವಾಗಿರುತ್ತೆ, ತುಂಬಾ ಜಾಗದಲ್ಲಿ ಕೂತು ಹತ್ತಿರ್ತಾನೆ. ಆದ್ರೂ ಅವನಿದ್ದ ಜಾಗದಲ್ಲಿ ಏಸಪ್ಪನ್ಗೆ ನೀತಿಯಾಗಿ ಇದ್ದ. ಅದ್ರಿಂದನೇ ಏಸಪ್ಪ ಅವನ್ನ ಆಶೀರ್ವದಿಸಿದ್ರು. ನಿಮ್ ಪರಿಸ್ಥಿತಿ ಯಾವುದೇ ಆಗಿದ್ರು ಅದನ್ನ ನಿಮ್ಮಿಂದ ಬದಲಾಯಿಸಕ್ಕಾಗಲ್ಲ. ನನ್ನಿಂದ ಈ ಪರಿಸ್ಥಿತಿನ ಬದಲಾಯಿಸಕ್ ಆಗ್ತಾ ಇಲ್ಲ, ನಾನು ಇನ್ನು ಈ ಪರಿಸ್ಥಿತಿಯಲ್ಲೇ ಇದ್ದೀನಿ ಹಂಗಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಪರಿಸ್ಥಿತಿನ ನಿಮ್ಮಿಂದ ಬದಲಾಯಿಸಕ್ಕಾಗಲ್ಲ, ಆದ್ರೆ ಆ ಪರಿಸ್ಥಿತಿನ ಸ್ವೀಕರಿಸಬಹುದು. ಸ್ವೀಕರಿಸೋದು ಹೇಗೆ ಅಂತಂದ್ರೆ, ಏಸಪ್ಪಗೆ ನೀವು ಆ ಪರಿಸ್ಥಿತಿಯಲ್ಲಿಯೂ ಪ್ರಿಯರಾಗಿರಬೇಕು. ನೀವು ಆ ಪರಿಸ್ಥಿತಿನ ಸ್ವೀಕರಿಸ್ಕೊಂಡು ಏಸಪ್ಪನ ಚಿತ್ತದ ಪ್ರಕಾರ ಮಾಡಿದ್ರೆ, ಯೋಸೇಫನ ಜೀವಿತದಲ್ಲಿ ಏನು ನಡೆಯಿತು? ಅವನನ್ನ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಿದ್ರು. ಅದಕ್ಕೇನ್ ರೀಸನ್ ಗೊತ್ತಾ? ಅವನಿದ್ದಂತ ಪರಿಸ್ಥಿತಿನ ಸ್ವೀಕರಿಸ್ಕೊಂಡ. ನೀವು ಕೂಡ ಇದೇ ರೀತಿ ಸ್ವೀಕರಿಸಿಕೊಂಡ್ರೆ ಏಸಪ್ಪ ನಿಮ್ಗೆ ಕೃಪೆ ಕೊಡ್ತಾರೆ. ಬೈಬಲ್ ಅಲ್ಲಿ ಒಂದು ಒಳ್ಳೆ ವಾಕ್ಯ ಇದೆ. ಏನಂದ್ರೆ, ಆದಿಕಾಂಡ 39ನೇ ಅಧ್ಯಾಯ 23ನೇ ವಾಕ್ಯ. ಯೆಹೋವನು ಅವನ ಸಂಗಡ ಇದ್ದು ಅವನು ನಡೆಸಿದ್ದೆಲ್ಲವನ್ನು ಕೈಗೂಡಿಸಿದ್ದರಿಂದ ಯೋಸೇಫನ ಜೊತೆ ಕರ್ತನು ಇದ್ದನಂತೆ. ಅವನು ಏನೇ ಮಾಡಿದ್ರು ಏಸಪ್ಪ ಅದನ್ನೆಲ್ಲ ಸಫಲ ಮಾಡುತ್ತಿದ್ದರು.
ಅದಕ್ಕೆ ಏನ್ ರೀಸನ್ ಅನ್ಕೋತೀರಾ? ಆದ್ರೆ ಅವನಿದ್ದಿದ್ದು ಸಿಚುವೇಶನ್ ತುಂಬಾ ಕಷ್ಟಕರವಾದ ಸಿಚುವೇಶನ್. ಯಾಕಂದ್ರೆ ಅವ್ರ ಮನೆಯಲ್ಲಿ ಅವ್ರ ಅಪ್ಪನ್ಗೆ ಅವನು ತುಂಬಾ ಮುದ್ದಾದ ಮಗನಾಗಿದ್ದ. ಆದ್ರೂ ಈ ಜಾಗದಲ್ಲಿ ಬಂದು ಅವನು ತುಂಬಾ ಕಷ್ಟಪಡ್ಬೇಕಾಗಿತ್ತು. ಆಗ ಅವ್ರ ಅಣ್ಣನ ಮೇಲೆಲ್ಲ ಎಷ್ಟು ಕೋಪ ಬಂದಿರಬೇಕು. ಆದ್ರೆ ಅವನಂತ ಸಿಚುವೇಶನ್ ಅಲ್ಲೂ ಕೋಪ ಮಾಡಿಕೊಳ್ಳಲಿಲ್ಲ. ಇನ್ಸ್ಟೆಡ್ ಆ ಸಿಚುವೇಶನ್ ಅಲ್ಲೂ ಅವನು ಏಸಪ್ಪಗೆ ಸಾಕ್ಷಿಯಾಗಿದ್ದ. ಅದರಿಂದಲೇ ಯೆಹೋವನು ಅವನೊಂದಿಗಿದ್ದು ಅವನು ಮಾಡೋ ಕೆಲಸದಲ್ಲೆಲ್ಲ ಏಸಪ್ಪ ಸಫಲ ಮಾಡ್ತಿದ್ರಂತೆ. ಇದೇ ರೀತಿ ಬೈಬಲ್ ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದ್ದಾರೆ. ಅದು ಯಾರೆಂದ್ರೆ ಅದು ದಾನಿಯೇಲನನ್ನು ದಾಸನನ್ನಾಗಿ ಬಾಬೇಲಿಗೆ ಕರೆದುಕೊಂಡು ಬರ್ತಾರೆ. ಅವನು ಅಲ್ಲಿ ಬಂದಾಗ ಅವನ ಪರಿಸ್ಥಿತಿ ಅವನಿಗೆ ತಕ್ಕ ರೀತಿ ಇರಲಿಲ್ಲ. ಆದ್ರೂ ಆ ಜಾಗದಲ್ಲಿ ದಾನಿಯೇಲನು ಏಸಪ್ಪನಿಗೆ ಪ್ರಿಯನಾಗಿ ಸಾಕ್ಷಿಯಾಗಿ ಇದ್ದರು. ಅದರಿಂದ ಏಸಪ್ಪ ಅವನ್ನ ಒಂದು ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ ಬದಲಾಯಿಸುತ್ತಾರೆ. ಸ್ವಲ್ಪ ಯೋಚಿಸಿ ನೋಡಿರಿ, ಇಸ್ರಾಯೇಲ್ ಜನರನ್ನ ದಾಸರನ್ನಾಗಿ ಬಾಬೇಲಿಗೆ ಕರೆದುಕೊಂಡು ಬರ್ತಾರೆ. ಆ ದೇಶಕ್ಕೆ ದಾನಿಯೇಲನು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರು. ಅಂತಹ ಪರಿಸ್ಥಿತಿಯಲ್ಲಿ ಅವನೇನೇ ಮಾಡಿದ್ರು ಆ ರಾಜನ ಕೂಡ ಅವ್ರು ಏನ್ ಬೇಕಾದ್ರೂ ಮಾಡಿರ್ಬಹುದಲ್ಲ, ರಾಜನ್ಗೆ ತಪ್ಪಾಗಿ ಕೂಡ ಏನಾದ್ರೂ ಮಾಡಿರ್ಬಹುದಲ್ಲ. ಆದ್ರೆ ಆ ಜಾಗದಲ್ಲೂ ಏಸಪ್ಪನಿಗೆ ಮಗ ಆಗಿ ಏಸಪ್ಪನಿಗೆ ಸಾಕ್ಷಿಯಾಗೇ ಇದ್ರು. ಆದ್ದರಿಂದಲೇ ದಾನಿಯೇಲನೊಂದಿಗೂ ಏಸಪ್ಪ ಇದ್ದು ಅವನ್ನ ಮುನ್ನಡೆಸಿದ್ರು. ಇದಕ್ಕೆಲ್ಲ ರೀಸನ್ ಏನಂತ ಅನ್ಕೋತೀರಾ ಫ್ರೆಂಡ್ಸ್? ಅವರು ಸ್ವೀಕರಿಸ್ಕೊಂಡ್ರು. ಇರುವಂತ ಜಾಗವನ್ನೇ ಸರಿ, ಏಸಪ್ಪ ನಮ್ಗೆ ಇದಂತಾನೆ ಇಟ್ಟಿದ್ದಾರೆ, ಅದೇ ಏಸಪ್ಪ ನಮಗಾಗಿ ಇಟ್ಟಿರೋದು ಅಂತ ಆ ಜಾಗಕ್ಕೆ ಅವ್ರನ್ನ ಅಡಾಪ್ಟ್ ಮಾಡ್ಕೋತಾರೆ. ಆ ಜಾಗನ ಅವರು ಸ್ವೀಕರಿಸ್ಕೊಂಡ್ರು, ಆ ಪರಿಸ್ಥಿತಿನ ಅವ್ರು ಸ್ವೀಕರಿಸ್ಕೊಂಡ್ರು. ಅದರಿಂದನೇ ಏಸಪ್ಪ ಅವ್ರಿಗೆ ಕೃಪೆ ಕೊಟ್ಟು ಅವರೊಂದಿಗೆ ಇದ್ದರು. ನೀವು ಯೋಚನೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್, ನಮ್ಮ ಅಪ್ಪ ಅಮ್ಮ ಬೇರೆ ಅಪ್ಪ ಅಮ್ಮ ತರ ಇಲ್ಲ. ನನ್ನ ಫ್ರೆಂಡ್ಸ್ ಅಪ್ಪ ಅಮ್ಮ ತುಂಬಾ ಜಾಲಿಯಾಗಿ ಇದ್ದಾರೆ. ನಾನು ಅನ್ಕೊಂಡಿದ್ ಕೋರ್ಸ್ ನನಗೆ ಸಿಕ್ಕಿಲ್ಲ, ನಾನು ಓದ್ಬೇಕು ಅನ್ಕೊಂಡಿದ್ನ ಓದಕ್ಕಾಗಿಲ್ಲ, ಆದ್ರೂ ನನಗೆ ಇದೇ ಸಿಕ್ಕಿದ್ದು, ನಮ್ಮ ಅಪ್ಪ ಅಮ್ಮ ನನ್ಗೆ ಇದನ್ನೇ ಕೊಡಿಸಿದ್ದು ಹಂಗಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ನನ್ಗೆ ಈ ಪರಿಸ್ಥಿತಿಯಲ್ಲಿ ಹಿಂಗೆ ಇರಕ್ಕಾಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಚಿಂತೆ ಮಾಡಬೇಡಿ, ನೀವು ಆ ಪರಿಸ್ಥಿತಿಯಲ್ಲಿ ಸ್ವೀಕರಿಸಿಕೊಳ್ಳಿ. ಏಸಪ್ಪ ನಿಮಗೆ ಕೃಪೆ ಕೊಟ್ಟು ನಡೆಸ್ತಾರೆ. ಯಾರಿಗ್ ಗೊತ್ತು, ನಾಳೆ ನೀವು ಯೋಸೇಫನ ಹಾಗೆ ದಾನಿಯೇಲನ ಹಾಗೆ ದೊಡ್ಡ ವ್ಯಕ್ತಿಗಳಾಗ್ಬಹುದು. ಚಿಂತೆ ಮಾಡಬೇಡಿ. ನಾನು ಮೊದಲೇ ಹೇಳ್ದೆ ಅಲ್ಲ, ನಮ್ಗೆ ಏಸಪ್ಪ ಅವರೇ ಒಬ್ಬ ಪರಮ ಅಪ್ಪ ನಮಗೆ ಇದ್ದಾರೆ. ನಮ್ಮ ಅಪ್ಪ ಯಾರು? ಆಕಾಶ ಭೂಮಿಯನ್ನು ಉಂಟು ಮಾಡಿದಂತ ದೇವರು. ಸರಿನಾ? ಸರಿ, ಎಲ್ಲರೂ ಕಣ್ಮುಚ್ಕೊಳ್ಳಿ, ನಾನು ನಿಮ್ಗಾಗಿ ಪ್ರಾರ್ಥಿಸ್ತೀನಿ. ಎಲ್ಲರೂ ಕಣ್ಮುಚ್ಕೊಳ್ಳಿ. ಪ್ರೀತಿಯುಳ್ಳ ತಂದೆಯೇ, ಈ ಸಮಯಕ್ಕಾಗಿ ವಂದನೆ ದೇವರೇ. ಅಪ್ಪ, ಈಗ ಸ್ವೀಕರಿಸಿಕೋ ಎಂಬ ವಾಕ್ಯದ ಮೂಲಕ ಒಬ್ಬೊಬ್ಬರೊಂದಿಗೂ ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ, ಈಗ ಈ ಮಕ್ಕಳು ಒಂದೊಂದು ಪರಿಸ್ಥಿತಿಯಲ್ಲಿದ್ದಾರೆ. ಯಾವ ಪರಿಸ್ಥಿತಿಯಲ್ಲಿ ಇದ್ದಾರಂತ ನಿಮಗೆ ಗೊತ್ತಪ್ಪ. ಅಪ್ಪ, ಈ ಪರಿಸ್ಥಿತಿಯಲ್ಲಿ ನೀವು ಒಬ್ಬೊಬ್ಬರನ್ನು ಮುಟ್ಟಿ ದೇವರೇ. ಅಪ್ಪ, ನಿಮ್ಮ ಚಿತ್ತನ ಮಾಡೋ ರೀತಿ ನಿಮ್ಮ ಮಕ್ಕಳಾಗಿ ಒಬ್ಬೊಬ್ಬರನ್ನ ಬದಲಾಯಿಸಪ್ಪ. ಅವರ ಪರಿಸ್ಥಿತಿಯನ್ನು ಸ್ವೀಕರಿಸಿಕೊಂಡು ನಿಮಗೆ ಚಿತ್ತವುಳ್ಳ ಮಕ್ಕಳಾಗಿ ಬದುಕಲು ನೀವು ಸಹಾಯ ಮಾಡೋ ನಿಮ್ಮ ಕೃಪೆಗಾಗಿ ಸ್ತೋತ್ರ ದೇವರೇ. ಅಪ್ಪ, ಈ ಒಬ್ಬೊಬ್ಬ ಮಕ್ಕಳು ನಿಮಗಾಗಿ ವೈರಾಗ್ಯವಾಗಿ ಎದ್ದೊಳ್ಳುವುದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್. ಫ್ರೆಂಡ್ಸ್, ಮರ್ತೋಗ್ಬೇಡಿ, ನಮಗೆ ಒಬ್ಬ ಅಪ್ಪ ಇದ್ದಾರೆ. ಅವರು ನಮಗಾಗಿ ಎಲ್ಲ ಮಾಡ್ತಾರೆ. ಆದ್ರೆ ನಾವು ಮಾಡಬೇಕಾದದ್ದು ಒಂದೇ ಒಂದು, ಯಾವುದೇ ಜಾಗ ಆದ್ರೂ ನಮ್ಮ ಸಿಚುವೇಶನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಆ ಜಾಗದಲ್ಲಿ ಸಾಕ್ಷಿಯಾಗಿರ್ಬೇಕು. ಸರಿನಾ? ಸರಿ, ಇನ್ನೊಂದು ದಿವಸ ಇನ್ನೊಂದು ಪ್ರೋಗ್ರಾಮಲ್ಲಿ ನಿಮ್ಮನ್ನು ಸಂಧಿಸ್ತೀನಿ. ಅಂಟಿಲ್ ದೆನ್ ಇಟ್ಸ್ ಬಾಯ್ ಫ್ರಮ್ ಆಶ್ಲಿ. ಬಾಯ್. ಏನು ದೇವ್ರ ವಾಕ್ಯನ ಕೇಳಿದ್ರಾ? ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ? ಮರ್ತ್ ಬಿಡ್ಬಾರ್ದು. ನಿಮ್ಮ ಲೈಫಲ್ಲಿ ಅದನ್ನ ಫಾಲೋ ಮಾಡಿ. ಓಕೆ ಮಕ್ಕಳೇ, ನೆಕ್ಸ್ಟ್ ಜಾಲಿ ಟೈಮ್ ಎಪಿಸೋಡ್ ಅಲ್ಲಿ ನಿಮ್ಮನ್ನ ನೋಡ್ತೀವಿ. ಎಲ್ಲರಿಗೂ ಬಾಯ್ ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.